ಆಂಜನೇಯನ ಒಂದು ಅದ್ಭುತ ಕತೆ. ಹಿಮಾಲಯದ ಅಡಿಯಲ್ಲಿರುವ ಪುಟ್ಟ ಹಳ್ಳಿಯೊಂದು. ಆ ಹಳ್ಳಿಯ ಜನರಿಗೆ ಭಯವೇ ಜೀವನವಾಗಿತ್ತು. ಕಾರಣ, ಹತ್ತಿರದ ಕಾಡಿನಲ್ಲಿ ವಾಸಿಸುವ ಭೀಕರ ರಾಕ್ಷಸ. ರಾತ್ರಿಯಾಗುತ್ತಿದ್ದಂತೆ ಅದು ಹಳ್ಳಿಯ ಗಡಿಯವರೆಗೂ ಬಂದು ಕೂಗುತ್ತಿತ್ತು. ಬೆಳೆ ನಾಶ, ಜಾನುವಾರುಗಳ ಅಪಹರಣ, ಮಕ್ಕಳ ಕಿರುಚಾಟ ಇವೆಲ್ಲ ಹಳ್ಳಿಯವರ ದಿನನಿತ್ಯದ ಕಥೆಯಾಗಿತ್ತು. ದೇವಾಲಯದಲ್ಲಿ ಪ್ರಾರ್ಥನೆಗಳು ನಡೆದರೂ ಯಾರಿಗೂ ಧೈರ್ಯ ಸಿಗುತ್ತಿರಲಿಲ್ಲ. ಆ ಹಳ್ಳಿಯಲ್ಲಿ ಹನುಮಂತನ ಚಿಕ್ಕ ದೇವಾಲಯವಿತ್ತು. ಕಲ್ಲಿನಿಂದ ಮಾಡಲ್ಪಟ್ಟ ಸರಳವಾದ ಮೂರ್ತಿ. ಆದರೆ ಆ ಮೂರ್ತಿಯ ಕಣ್ಣುಗಳಲ್ಲಿ ಅಪಾರ ಕರುಣೆ ಮತ್ತು ಶಕ್ತಿ ತುಂಬಿದಂತೆ ಕಾಣುತ್ತಿತ್ತು. ಪ್ರತಿದಿನ ಮುಂಜಾನೆ ಒಬ್ಬ ಬಾಲಕ, ನಾಮಧೇಯ ರಘು, ದೇವಾಲಯಕ್ಕೆ ಬಂದು ದೀಪ ಹಚ್ಚಿ ಹನುಮಂತನಿಗೆ ಹಣ್ಣು ಅರ್ಪಿಸಿ ಹೋಗುತ್ತಿದ್ದ. ಅವನ ತಂದೆ ತಾಯಿ ರಾಕ್ಷಸನಿಂದ ಬೆದರಿಕೊಂಡು ಈ ಲೋಕ ತ್ಯಜಿಸಿದ್ದರು. ಹನುಮಂತನೇ ಅವನ ತಂದೆ ತಾಯಿ ಎಂದು ಅವನು ನಂಬಿದ್ದ. ಒಂದು ರಾತ್ರಿ ರಾಕ್ಷಸನ ಕೂಗು ಹಿಂದಿನಿಗಿಂತಲೂ ಭೀಕರವಾಗಿ ಕೇಳಿಸಿತು. ಹಳ್ಳಿ ಜನರು ದೇವಾಲಯಕ್ಕೆ ಓಡಿಬಂದರು. ಯಾರೋ ಕೂಗಿದರು, ಇಂದು ಅದು ಹಳ್ಳಿಗೆ ನುಗ್ಗಲಿದೆ. ಜನರ ಕಣ್ಣುಗಳಲ್ಲಿ ಭಯ, ಕೈಗಳಲ್ಲಿ ಕಂಪನ. ರಘು ಮಾತ್ರ ಮೌನವಾಗಿ ಹನುಮಂತನ ಮೂರ್ತಿಯ ಮುಂದೆ ಕುಳಿತುಕೊಂಡ. ಅವನ ಕಣ್ಣುಗಳಲ್ಲಿ ಕಣ್ಣೀರು, ಆದರೆ ಹೃದಯದಲ್ಲಿ ಅಚಲ ನಂಬಿಕೆ. ಆಂಜನೇಯ ಸ್ವಾಮಿ ಎಂದು ಅವನು ಮೃದುವಾಗಿ ಹೇಳಿದರು, ನೀನು ಬಲವಂತ, ನೀನು ಧರ್ಮದ ರಕ್ಷಕ, ನಮ್ಮನ್ನು ಉಳಿಸು. ದೀಪದ ಜ್ವಾಲೆ ಆ ಕ್ಷಣದಲ್ಲಿ ತೀವ್ರವಾಗಿ ಹೊಳೆಯಿತು. ಗಾಳಿಯೊಂದು ಬೀಸಿತು. ದೇವಾಲಯದ ಗಂಟೆ ಸ್ವತಃ ಮೊಳಗಿದಂತೆ ಆಯಿತು. ಆಕಾಶದಲ್ಲಿ ಗುಡುಗು ಕೇಳಿಸಿತು. ದೇವಾಲಯದ ಬಾಗಿಲು ತೆರೆದು ಅಲ್ಲಿ ನಿಂತಿದ್ದ ಮೂರ್ತಿ ನಿಧಾನವಾಗಿ ಜೀವಂತವಾಗುವಂತೆ ಕಂಡಿತು. ಕಲ್ಲಿನ ದೇಹ ಚಲಿಸಿತು. ಕಣ್ಣುಗಳಲ್ಲಿ ಅಗ್ನಿಯಂತೆ ಬೆಳಕು. ಹನುಮಂತನು, ಆಂಜನೇಯನು ಸ್ವತಃ ಪ್ರತ್ಯಕ್ಷನಾದ. ಭಯಬೇಡ ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿದರು. ಭಕ್ತನ ಕಣ್ಣೀರು ನನಗೆ ಆಜ್ಞೆ. ಅವರ ದೇಹದಿಂದ ಹೊರಹೊಮ್ಮಿದ ತೇಜಸ್ಸು ಇಡೀ ಹಳ್ಳಿಯನ್ನು ಬೆಳಗಿಸಿತು. ಆ ಕ್ಷಣದಲ್ಲಿ ಕಾಡಿನಿಂದ ರಾಕ್ಷಸ ಹೊರಬಂದ. ಎತ್ತರ, ಭೀಕರ ಮುಖ, ಉರಿಯುವ ಕಣ್ಣುಗಳು. ಹನುಮಂತನನ್ನು ಕಂಡು ಅದು ನಗುಮಾಡಿತು. ನೀನು ಒಬ್ಬ ವಾನರ, ನನ್ನ ಎದುರು ನಿಲ್ಲುವ ಧೈರ್ಯ ಹೇಗೆ ಎಂದು ಗರ್ಜಿಸಿತು. ಆಂಜನೇಯನು ನಿಶ್ಚಲವಾಗಿ ನಿಂತ. ನಾನು ವಾನರ ಮಾತ್ರವಲ್ಲ ಎಂದರು. ರಾಮನ ದಾಸ, ಧರ್ಮದ ರಕ್ಷಕ. ಅವರ ಕೈಯಲ್ಲಿ ಗದೆ ಪ್ರತ್ಯಕ್ಷವಾಯಿತು. ಭೂಮಿ ನಡುಗಿತು. ಯುದ್ಧ ಆರಂಭವಾಯಿತು. ರಾಕ್ಷಸನು ಪರ್ವತದಂತೆ ಬಂಡೆ ಎಸೆದ. ಹನುಮಂತನು ಅದನ್ನು ಹೂವಿನಂತೆ ಹಿಡಿದು ಬದಿಗೆ ಸರಿಸಿದ. ರಾಕ್ಷಸನು ಅಗ್ನಿಯುಗಿದ. ಆಂಜನೇಯನು ತನ್ನ ವಾಲಿನಿಂದ ಆ ಅಗ್ನಿಯನ್ನು ನಂದಿಸಿದ. ಪ್ರತಿಯೊಂದ ಚಲನೆಯಲ್ಲೂ ಅಪಾರ ಶಕ್ತಿ, ಆದರೆ ಮುಖದಲ್ಲಿ ಶಾಂತಿ. ಕೊನೆಗೆ ರಾಕ್ಷಸನು ತನ್ನ ಅಂತಿಮ ಶಕ್ತಿಯನ್ನು ಬಳಸಿ ಹಳ್ಳಿಯ ಕಡೆಗೆ ಓಡಿದ. ಆ ಕ್ಷಣದಲ್ಲಿ ಆಂಜನೇಯನು ಆಕಾಶಕ್ಕೆ ಜಿಗಿದು ವಜ್ರದಂತೆ ತನ್ನ ಗದೆಯನ್ನು ಭೂಮಿಗೆ ಅಪ್ಪಳಿಸಿದರು. ಆ ಧ್ವನಿಗೆ ಕಾಡು ನಿಶ್ಶಬ್ದವಾಯಿತು. ರಾಕ್ಷಸನು ನೆಲಕ್ಕುರುಳಿದ. ನಿನ್ನ ಅಹಂಕಾರವೇ ನಿನ್ನ ಪತನ ಎಂದು ಆಂಜನೇಯನು ಹೇಳಿದರು. ಧರ್ಮವನ್ನು ಹಿಂಸಿಸುವವನಿಗೆ ಈ ಭೂಮಿಯಲ್ಲಿ ಸ್ಥಾನವಿಲ್ಲ. ಆ ಮಾತಿನೊಂದಿಗೆ ರಾಕ್ಷಸನು ಭಸ್ಮವಾಯಿತು. ಹಳ್ಳಿ ಜನರು ಆಂಜನೇಯನ ಪಾದಗಳಿಗೆ ಬಿದ್ದರು. ಅವರ ಕಣ್ಣುಗಳಲ್ಲಿ ಕೃತಜ್ಞತೆ, ಹೃದಯಗಳಲ್ಲಿ ಶಾಂತಿ. ರಘು ಮುಂದೆ ಬಂದು ಕೈಜೋಡಿಸಿದ. ಸ್ವಾಮಿ, ನೀನು ಸದಾ ನಮ್ಮ ಜೊತೆಯಲ್ಲಿರುತ್ತೀಯಾ ಎಂದು ಕೇಳಿದ. ಹನುಮಂತನು ನಗರು, ನನ್ನ ಮೂರ್ತಿ ಕಲ್ಲಾಗಿರಬಹುದು, ಆದರೆ ಭಕ್ತಿ ಇದ್ದರೆ ನಾನು ಜೀವಂತ. ಧೈರ್ಯ, ಶ್ರಮ ಮತ್ತು ನಂಬಿಕೆ ಇವೇ ನನ್ನ ರೂಪ. ಅಷ್ಟರಲ್ಲಿ ಅವರು ಮೂರ್ತಿಯಾಗಿ ಪರಿವರ್ತನಗೊಂಡರು. ದೇವಾಲಯ ಮತ್ತೆ ಮೌನವಾಗಿತ್ತು. ಆದರೆ ಆ ಮೌನದಲ್ಲಿ ಭಯ ಇರಲಿಲ್ಲ, ಶಾಂತಿ ಇತ್ತು. ಅಂದಿನಿಂದ ಹಳ್ಳಿ ಜನರು ಭಯವನ್ನು ಬಿಟ್ಟು ಶ್ರಮದಿಂದ ಬದುಕಲಾರಂಭಿಸಿದರು. ರಘು ದೇವಾಲಯದ ಪೂಜಾರಿಯಾಗಿದ್ದ. ಪ್ರತಿದಿನ ಅವನು ಮಕ್ಕಳಿಗೆ ಈ ಕಥೆ ಹೇಳುತ್ತಿದ್ದ. ಹನುಮಂತನು ಬಲದ ಸಂಕೇತವಲ್ಲ, ಭಕ್ತಿಯ ಪ್ರತೀಕ ಎಂದು. ಹನುಮಂತನ ಕಥೆ ಅಷ್ಟರಲ್ಲಿ ಮುಗಿಯಲಿಲ್ಲ. ಯಾರು ಧರ್ಮದ ದಾರಿಯಲ್ಲಿ ನಿಂತು ನಂಬಿಕೆಯಿಂದ ಕರೆಯುತ್ತಾರೋ ಅವರ ಹೃದಯದಲ್ಲೇ ಆಂಜನೇಯನು ಜೀವಂತವಾಗಿರುತ್ತಾನೆ. ಜೈ ಶ್ರೀರಾಮ್, ಜೈ ಆಂಜನೇಯ. ಇಂತಹ ಮತ್ತಷ್ಟು ವಿಡಿಯೋಗಳಿಗೆ SK128 ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ.